ಅನುದಿನದ ಆಹಾರ ಜುಲೈ 19 ಭಾನುವಾರ. ಆ ಯೌವನಸ್ಥನು ಎಲ್ಲಿದ್ದಾನೆ? ಆದಿಕಾಂಡ 37ನೇ ಅಧ್ಯಾಯ 30ನೇ ವಚನ. ಆ ಹುಡುಗನು ಇಲ್ಲವಲ್ಲ, ಅಯ್ಯೋ ನಾನು ಎಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಸಮಯ ಉರುಳಿದಂತೆ ಬಾಲ್ಯವು ಯೌವನಕ್ಕೆ, ಯೌವನವು ಪ್ರೌಢಾವಸ್ಥೆಗೆ ಮತ್ತು ಪ್ರೌಢಾವಸ್ಥೆಯು ವೃದ್ಧಾಪ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಜೀವನದ ಈ ಹಂತಗಳಲ್ಲಿ ಯೌವನವು ಅತ್ಯಂತ ರೋಮಾಂಚಕ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವ ಕಾಲವಾಗಿದೆ. ಸರ್ಕಾರಗಳಿಂದ ಹಿಡಿದು ವಿವಿಧ ಸಂಸ್ಥೆಗಳವರೆಗೂ ಪ್ರತಿಯೊಬ್ಬರು ಯುವ ಜನರನ್ನು ಬಯಸುತ್ತಾರೆ. ಆದರೆ ದುಃಖಕರವೇನೆಂದರೆ, ಅನೇಕರು ತಮ್ಮ ಸ್ವಾರ್ಥದ ಉದ್ದೇಶಗಳಿಗಾಗಿ ಅವರನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೈತಾನನು ಸಹ ಯುವಕರ ಜೀವನವನ್ನು ಆರಂಭದಲ್ಲೇ ಸೆರೆ ಹಿಡಿದು ಅವರನ್ನು ನಾಶನದ ಕಡೆಗೆ ನಡೆಸಲು ಹೊಂಚು ಹಾಕುತ್ತಾನೆ. ಆತನು ಕೆಲಸ ಮಾಡುವ ವಿಧಗಳನ್ನು ಯೋಚಿಸಿರಿ. ಇಂದು ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳು ಮತ್ತು ಇತರ ಅಮಲು ಪದಾರ್ಥಗಳನ್ನು ನೀಡಿ ಅವರನ್ನು ಹಾನಿಕರವಾದ ಚಟಗಳಿಗೆ ಸೆಳೆಯುವವರಿದ್ದಾರೆ. ಆ ಮೂಲಕ ಅವರು ಜೀವನ ಪರ್ಯಂತರ ತಮ್ಮ ಮೇಲೆ ಆಧಾರ ಪಡುವಂತೆ ಮಾಡಿ ಅವರ ನಾಶನದಿಂದ ಲಾಭ ಗಳಿಸಲು ಇವರು ಯತ್ನಿಸುತ್ತಾರೆ. ಇದರ ಪರಿಣಾಮವಾಗಿ ಅನೇಕ ಯುವಕರು ಪ್ರೌಢಾವಸ್ಥೆಗೆ ತಲುಪುವ ಮೊದಲೇ ಡ್ರಗ್ಸ್, ಆಲ್ಕೋಹಾಲ್, ಧೂಮಪಾನ ಮತ್ತು ಇತರ ವಿನಾಶಕಾರಿ ದುರಭ್ಯಾಸಗಳಿಗೆ ದಾಸರಾಗುತ್ತಿದ್ದಾರೆ. ಇಂಥ ವಿಷಯಗಳ ಬಗ್ಗೆ ಕರ್ತನು ಹೇಗೆ ತಾನೇ ಉದಾಸೀನನಾಗಿರಲು ಸಾಧ್ಯ? ಯುವ ಪೀಳಿಗೆಗಾಗಿ ಆತನ ಹೃದಯವು ಆಳವಾಗಿ ಮಿಡಿಯುತ್ತದೆ. ಯೋಸೇಫನು ಯೌವನಸ್ಥನಾಗಿದ್ದಾಗ ಅವನ ಅಣ್ಣಂದಿರು ಅವನನ್ನು ಒಂದು ಬಾವಿಗೆ ತಳ್ಳಿ ನಂತರ ಐಗುಪ್ತಕ್ಕೆ ಹೋಗುತ್ತಿದ್ದ ಮಿದ್ಯಾನರ ವರ್ತಕರಿಗೆ ಮಾರಾಟ ಮಾಡಿದರು. ಯೋಸೇಫನ ಹಿರಿಯ ಅಣ್ಣನಾದ ರೂಬೇನನಿಗೆ ಅಲ್ಲಿ ಏನಾಯಿತು ಎಂದು ತಿಳಿದಿರಲಿಲ್ಲ. ಅವನು ತಿರುಗಿ ಆ ಗುಂಡಿಯ ಬಳಿಗೆ ಬಂದು ಯೋಸೇಫನು ಅಲ್ಲಿ ಇಲ್ಲದಿರುವುದನ್ನು ಕಂಡಾಗ, ಆ ಹುಡುಗನು ಇಲ್ಲವಲ್ಲ, ಅಯ್ಯೋ ನಾನು ಎಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಆದಿಕಾಂಡ 37ನೇ ಅಧ್ಯಾಯ 30ನೇ ವಚನ. ದೇವರು ಯುವ ಜನರ ಮೇಲೆ ವಿಶೇಷವಾದ ಪ್ರೀತಿಯನ್ನ ಹೊಂದಿದ್ದಾನೆ. ಕರ್ತನು ಹೀಗೆ ಘೋಷಿಸುತ್ತಾನೆ, ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿರುವಾಗ ನಾನು ಅದರ ಮೇಲೆ ಪ್ರೀತಿಯನ್ನ ಇಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆತಂದೆನು. ಹೋಶೇಯ 11ನೇ ಅಧ್ಯಾಯ 1ನೇ ವಚನ. ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ತರಲು ಬಯಸಿದಂತೆಯೇ ಇಂದು ಸಹ ಯುವ ಜನರನ್ನು ಪಾಪದ ಹವ್ಯಾಸಗಳು, ಲೌಕಿಕ ಪ್ರಭಾವಗಳು, ಚಟಗಳು ಮತ್ತು ಆತ್ಮಿಕ ಅಂಧಕಾರದಂಥ ಪ್ರತಿಯೊಂದು ರೀತಿಯ ಬಂಧನದಿಂದ ರಕ್ಷಿಸಲು ಬಯಸುತ್ತಾನೆ. ನಾವು ಸುವಾರ್ತೆಗಳಲ್ಲಿ ದುರಾತ್ಮನಿಂದ ಪೀಡಿತನಾಗಿದ್ದ ಒಬ್ಬ ಹುಡುಗನ ಬಗ್ಗೆ ಓದುತ್ತೇವೆ. ಅವನ ತಂದೆಯು ಅವನನ್ನು ಯೇಸುವಿನ ಬಳಿಗೆ ಕರೆತಂದು, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ
ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು ಎಂದು ಬೇಡಿಕೊಂಡನು. ಮತ್ತಾಯ 17ನೇ ಅಧ್ಯಾಯ 15ನೇ ವಚನ. ಯೇಸು ಕರುಣೆಯಿಂದ ಆ ದೆವ್ವವನ್ನು ಗದರಿಸಿದನು ಮತ್ತು ಅದು ತಕ್ಷಣವೇ ಆ ಹುಡುಗನನ್ನು ಬಿಟ್ಟು ಹೋಯಿತು. ಆ ಕ್ಷಣದಲ್ಲೇ ಅವನು ಸಂಪೂರ್ಣವಾಗಿ ಗುಣಮುಖನಾದನು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿರುವ ಯುವಕರನ್ನು ನಮ್ಮ ಕರ್ತನಿಗೆ ಸಮರ್ಪಿಸಿರಿ. ಅವರನ್ನು ಕ್ರಿಸ್ತನ ಕಡೆಗೆ ನಡೆಸಿರಿ. ಅವರಿಗಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿರಿ. ತನ್ನ ಭೂಲೋಕದ ಸೇವೆಯ ಅವಧಿಯಲ್ಲಿ ತನ್ನ ಬಳಿಗೆ ಬಂದ ಯುವಜನರನ್ನು ಸ್ವಾಗತಿಸಿ ಅಪ್ಪಿಕೊಂಡು ಆಶೀರ್ವದಿಸಿದ ಅದೇ ರಕ್ಷಕನು ಇಂದಿಗೂ ಅವರನ್ನು ಆಶೀರ್ವದಿಸಲು ಮತ್ತು ಕಾಪಾಡಲು ಸಿದ್ಧನಾಗಿದ್ದಾನೆ. ನಮ್ಮ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ದೇವರ ಭಯದಲ್ಲಿ ಬೆಳೆದು ಆತನ ಮಾರ್ಗಗಳಲ್ಲಿ ನಡೆದು ತಮ್ಮ ಜೀವನಕ್ಕಾಗಿ ಆತನು ಹೊಂದಿರುವ ಉದ್ದೇಶವನ್ನು ನೆರವೇರಿಸುವಂತೆ ನಾವು ಪ್ರಾರ್ಥಿಸೋಣ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ. ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ. ವಿಮೋಚನಾ ಕಾಂಡ 10ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 23, 24, 25 ಅಧ್ಯಾಯಗಳು. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 18ರಿಂದ 40 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.